ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಫೈನಲಿ ನನ್ನ ವಾಯ್ಸ್ ಅಂತೂ ಸ್ವಲ್ಪ ಚೇಂಜ್ ಆಗಿದೆ. 1 ವೀಕಿಂದ ಆ ಊರು ಈ ಊರು ತಿರುಗಿ ಆ ನೀರು ಈ ನೀರು ಕುಡಿದ್ಬಿಟ್ಟು ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ. ಆದರೂ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಇನ್ನೂ 2 to 3 ಡೇಸ್ ಆಗುತ್ತೇನೋ ವಾಯ್ಸ್ ಚೇಂಜ್ ಆಗೋಕ್ಕೆ. ಮೇ ಬಿ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಕೂಡ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಗನೆ ಕ್ಯೂರ್ ಆಗಿದೆ. ಸ್ವಲ್ಪ ಜಿಂಜರ್ ವಾಟರ್ನ ಜಾಸ್ತಿ ಕುಡಿದಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಕ್ಯೂರ್ ಆಯಿತು. ಇನ್ನು ಬುಧವಾರ ಬೆಳಗ್ಗೆನೆ ಇಲ್ಲಿ ಚಪ್ರನ ಹಾಕ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಅವರು ಇನ್ನು ಮೆಹಂದಿ ಹಾಕ್ಕೊಂಡಿಲ್ಲ ಅಂತ ಹೇಳಿ ಹಾಕ್ಸ್ಕೊತಾ ಇದ್ದಾರೆ. ಹೆಣ್ಮಕ್ಳದೇ ಒಂಥರ ಡಿಫ್ರೆಂಟ್ ಅಲ್ವಾ. ಮದುವೆ ಸಂಭ್ರಮ ಅಂದರೆ ಹೀಗೆ ಇರುತ್ತಲ್ಲ. ಚಪ್ರ ಎಲ್ಲ ಹಾಕಿದ್ದಾಯಿತು. ಇನ್ನು ಅದು ಸಪೋರ್ಟ್ಗೆ ಅಂತ ಚೀಲ ಇಟ್ಟಿರ್ತೀವಲ್ಲ, ಸೊ ಅದು ಚೀಲ ಕಾಣಬಾರ್ದು ಅಂತ ಹೇಳಿ ಗಿಫ್ಟ್ ಕವರ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತೆ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಈವನ್ ಮಕ್ಕಳು ದೊಡ್ಡವರು ಎಲ್ಲರೂ ಬ್ಯುಸಿ ಆಗಿದ್ದಾರೆ. ನಮ್ಮ ಅಕ್ಕ ಇಲ್ಲಿ ಕಳ್ಸನ ರೆಡಿ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಅಣ್ಣ ಕುಮಾರ್ ಅಂತ ಹೇಳಿ, ಮದುವೆ ಗಂಡು ಇವರೇನೆ. ಇನ್ನು ಅವ್ರ ಹತ್ರನೇ ಪೂಜೆ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಸೊ ಫಸ್ಟು ಮನೇಲೆಲ್ಲ ನೀಟಾಗಿ ಪೂಜೆ ಮಾಡಿಬಿಟ್ಟು ಇನ್ನು ಆಮೇಲೆ ಚಪ್ರ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಚಿನ್ನಡ ಚಿನ್ನಡ ಬಂಗಾರು ಬಂಗಾರು ರೆಡಿ ಆಗ್ತವ್ರೆ ತಿನ್ನೋರು ತಿಂತವ್ರೆ. ರೆಡಿನಾ ಅಕ್ಕ? ವೆರಿ ಗುಡ್ ಅಕ್ಕ, ಸೂಪರ್. ನೀನು ನೋಡ್ರಿ ನಮ್ಮ ಅಕ್ಕ ಫಾಸ್ಟ್ ಫಾಸ್ಟಾಗಿ ರೆಡಿ ಆಗ್ತಾರೆ. ಅಲ್ಲಲ್ಲ, ಸಿಂಪಲ್ ಲೈಫ್ ಬಟ್ ಫಾಸ್ಟಾಗಿ ರೆಡಿ ಆಗ್ತಾರೆ. ಚಪ್ರ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ಚಪ್ರದ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂದರೆ, ಹಾಲು ಕೊಂಬು ಅಂತ ಹೇಳ್ಬಿಟ್ಟು ಅದು ಒಂದು ಕೊಂಬನ ಕಟ್ ಮಾಡ್ಕೊಂಬರ್ತಾರೆ. ಆ್ಯಕ್ಚುಲಿ ಅದು ಮರ ಥರ ಇರುತ್ತೆ. ಆ ಮರದಲ್ಲಿ ಒಂದು ಕೊಂಬನ ಕಟ್ ಮಾಡ್ಕೊಂಬರ್ತಾರೆ. ಆಮೇಲೆ ಯಾವುದಾದ್ರೂ ಒಂದು ದೇವಸ್ಥಾನದ ಹತ್ರ ಈ ಥರ ಕಂಬಳಿನ ಹಾರಿಸ್ಬಿಟ್ಟು ಅದ್ರ ಮೇಲ್ಗಡೆ ಆ ಹಾಲಿನ ಕೊಂಬು ಇಟ್ಬಿಟ್ಟು ಇನ್ನು ಪೂಜೆ ಸಾಮಾನು ಎಲ್ಲ ಕೂಡ ಇಲ್ಲಿ ಇಟ್ಬಿಟ್ಟು ಇನ್ನು ಪೂಜೆ ಮಾಡಿಸ್ತಾರೆ. ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟು ಈ ಹಾಲು ಕೊಂಬಿಗೆ ಪೂಜೆ ಮಾಡಿ ಇದನ್ನ ತಗೊಂಡೋಗಿ ಆಮೇಲೆ ಮನೆ ಹತ್ರ ಚಪ್ರ ಹಾಕಿರ್ತೀವಲ್ವ, ಅಲ್ಲಿ ಇದನ್ನ ಹಾಲು ಕೊಂಬನ ಇಟ್ಟು ಆಮೇಲೆ ಚಪ್ರದ ಪೂಜೆನ ಮಾಡೋದು. ಸೊ ನಮ್ಮ ಮನೇಲಂತೂ ಈ ತರ ಪ್ರೊಸೀಜರ್ ಇರೋದು. ಒಬ್ಬೊಬ್ಬರ ಮನೇಲಿ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಇಲ್ಲಿ ಪೂಜೆನ ಮಾಡ್ತಿರೋರು ಬಂದ್ಬಿಟ್ಟು ನಮ್ಮ ಊರಲ್ಲಿ ತಲಾರಿ ಅನ್ನೋ ಕ್ಯಾಸ್ಟ್ ಅವರೇ ಮಾಡ್ಕೊಡ್ತಾರೆ. ಪೂಜೆನ ಮಾಡ್ಬಿಟ್ಟು ಆಮೇಲೆ ಹಾಲಿನ ಕೊಂಬು ನಮ್ಮ ಕೈಗೆ ಕೊಡ್ತಾರೆ. ನಾವು ದಕ್ಷಿಣೆ ಅಕ್ಕಿ ಕಾಳು ಎಲ್ಲ ಕೊಟ್ರೆ ಆಯ್ತು. ಸೊ ಈ ಪೂಜೆ ಅಂತೂ ಮುಗೀತು. ಇನ್ನ ಇಲ್ಲಿಂದ ಇದನ್ನ ಮನೆಗೆ ತಗೊಂಡು ಹೋಗ್ತೀವಿ. ಹಾಲಿನ ಕೊಂಬು ಮನೆಗೆ ತಂದಿದ್ದಾಯಿತು. ನಮ್ಮ ಚಿಕ್ಕಿ ಅವರು ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಇನ್ನು ಇವಾಗ ಚಪ್ರದ ಪೂಜೆ ಮಾಡಬೇಕು. ಈ ಕಡೆ ಮಂಗಳೂರು
ನೋಡಿ ಹಾಲು ಕೊಂಬನ ತಗೊಂಡ್ಬಂದಿದ್ರಲ್ವ ಅದನ್ನ ಅಲ್ಲಿ ಸಿಗಿಸ್ತಾ ಇದ್ದಾರೆ. ಸೊ ಇವಾಗ ಅದಕ್ಕೆ ಕೂಡ ಪೂಜೆ ಮಾಡಬೇಕು. ಇವನ್ ನಮ್ಮ ಅಕ್ಕನ ಮಗ ವರುಣ್ ಅಂತ ಹೇಳಿ, ಮಧು ಜೋಡು ಮಗ ಅಂತ ಹೇಳಿ ಚಿಕ್ಕ ಮಕ್ಕಳನ್ನ ಇನ್ನೊಬ್ಬರನ್ನ ಕೂರಿಸ್ತಾರಲ್ಲ, ಸೊ ಇವನು ಕೂತ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾನೆ. ಸೊ ಅವನ ಇಂಟ್ರೆಸ್ಟ್ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ನಾವನ್ನ ಕೂರಿಸಿದ್ದಾಯಿತು. ಇಲ್ಲಿ ನಮ್ಮ ಚಿಕ್ಕಿ ಅವರು ಫಸ್ಟು ಅರ್ಶಿನ ಹಚ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಅಣ್ಣ ಜಾಸ್ತಿ ಹಚ್ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ಇವಾಗೇ ಜಾಸ್ತಿ ಹಚ್ಬೇಕು, ಇನ್ನು ಯಾವಾಗ ಹಚ್ಚಿಸ್ಕೊತೀಯ ಅಂತ ಹೇಳಿಬಿಟ್ಟು ಒಳ್ಳೆ ಎಲ್ಲರೂ ಹೇಳ್ತಿದ್ದಾರೆ. ಅದೇ ಒಂಥರ ಕಾಮಿಡಿ ಆಗಿತ್ತು. ನಮ್ಮ ಚಿಕ್ಕಿ ಅರ್ಶಿನ ಎಲ್ಲ ಹಚ್ಚಿದ್ದಾಯಿತು. ಇವಾಗ ಸ್ವಲ್ಪ ಅಕ್ಕಿನ ತಗೊಂಡು ನಮ್ಮ ಚಿಕ್ಕಪ್ಪನ ಕೈಗೆ ಕೊಟ್ಟರೆ ಆವಾಗ ಅವ್ರು ಬಂದು ಇಲ್ಲಿ ಅರ್ಶಿನ ಹಚ್ತಾರೆ. ಸೊ ಆ ಥರ ಮಾಡೋದು ನಮ್ಮ ಮನೆಯಲ್ಲಿ. ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಅಣ್ಣನಿಗೆ ಅರ್ಶಿನ ಹಚ್ತಾ ಇದ್ದಾರೆ. ಆಮೇಲೆ ಇಬ್ರು ಸೇರಿ ಆರತಿ ಮಾಡಿಬಿಟ್ಟು ಮಗನಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಈ ಮೂಮೆಂಟ್ ಅಲ್ಲಿ ನನಗಂತೂ ತುಂಬಾ ಬೇಜಾರಾಗಿ ಒಂದ್ ಕಡೆ ಅಳುನೇ ಬಂದ್ಬಿಡ್ತು. ಯಾಕೆ ಅಂತಂದ್ರೆ ನಮ್ಮ ಅಪ್ಪ ತೀರ್ಕೊಂಡು 3 years ಕಂಪ್ಲೀಟ್ ಆಯ್ತು. ಇನ್ನು ನಮ್ಮ ಅಪ್ಪ ಅಮ್ಮ ಪ್ಲೇಸ್ ನ ನಮ್ಮ ಚಿಕ್ಕಪ್ಪ ಅಂಡ್ ಚಿಕ್ಕಮ್ಮ ಅವರು ರೀಫಿಲ್ ಮಾಡಿ ನಮ್ಗೆ ಖುಷಿ ಕೊಟ್ಟಿದ್ದಾಯ್ತು. ಈವನ್ ನಮ್ಮ ಚಿಕ್ಕಪ್ಪ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಯಾರು ಯಾವ ಟೈಮಲ್ಲಿ ಇರ್ತಾರೋ ಯಾವ ಟೈಮಲ್ಲಿ ಇರಲ್ಲೋ. ಬಟ್ ಇರೋ ತನಕ ತುಂಬ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಷ್ಟೇನೆ. ಇಲ್ಲಿ ಫಸ್ಟು 5 ಜೋಡಿ ಇಲ್ಲ ಅಂತಂದ್ರೆ 9 ಜೋಡಿ ಅವ್ರ ಹತ್ರ ಅರ್ಶಿನ ಹಚ್ಚಿಸ್ಬಿಟ್ಟು ಆಮೇಲೆ ಮಿಕ್ಕಿದವರೆಲ್ಲರೂ ಕೂಡ ಬಂದು ಅರ್ಶಿನ ಹಚ್ತಾರೆ. ಇನ್ನು ನಾವು ಕೂಡ ನಮ್ಮ ಜೋಡಿ ಕೂಡ ನಾವು ಅರ್ಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ಗಂತೂ ಜಾಸ್ತಿ ಅರ್ಶಿನ ಹಚ್ಚೋಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ಲೈಟಾಗಿ ಹಂಗೆ ಮೇಲೆ ಸುಮ್ಮನೆ ಅಪ್ಲೈ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ರೀಮ್ ಅಪ್ಲೈ ಮಾಡಲ್ವಾ, ಆ ಥರ ಅಪ್ಲೈ ಮಾಡ್ತಿದ್ದಾರೆ. ಆಮೇಲೆ ಕಿವಿ ಮಾತ್ರ ಪೆಂಡಿಂಗ್ ಇದೆ, ಅದನ್ನ ನೀನು ಕವರ್ ಮಾಡು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಅದೇ ಒಂಥರ ಫುಲ್ ಕಾಮಿಡಿ ಆಗಿತ್ತು. ಸೊ ಅದನ್ನು ಕೂಡ ನಮ್ಮ ಮನೆಯವರು ಕಿವಿಗೆಲ್ಲ ಕೂಡ ಅರ್ಶಿನ ಹಚ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇನ್ನು ನಮ್ಮ ವರುಣ್ ಅಂತೂ ತುಂಬ ಎಕ್ಸೈಟ್ಮೆಂಟಿಂದ ಕೂತ್ಕೊಂಡಿದ್ನಲ್ವ ನಮ್ಮ ಅಕ್ಕನ ಮಗ, ಅವನಿಗಂತೂ ಒಂಥರ ಅದು ಅರ್ಶಿನ ಹಚ್ಚಾದ್ಮೇಲೆ ಒಂಥರ ಸ್ಕಿನ್ ಎಲ್ಲ ಟೈಟ್ ಆಗಿಬಿಡುತ್ತಲ್ಲ, ಅವನು ಸಾಕು ಅಂತ ಹೇಳ್ತಿದ್ದಾನೆ. ಅದೊಂಥರ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು. ಇನ್ನು ನಾವೆಲ್ಲ ಅರ್ಶಿನ ಎಲ್ಲ ಹಚ್ಚಿದ್ದಾದ್ಮೇಲೆ ಇನ್ನು ಆರತಿನ ಮಾಡಿಬಿಟ್ಟು ಇನ್ನು ಅವ್ರಿಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾಯಿತು. ನನಗೆ ನೋಡಿ ನಮ್ಮ ಅಕ್ಕ ಎಷ್ಟು ಅರ್ಶಿನ ಹಚ್ಬಿಟ್ಟಿದ್ದಾರೆ. ಹಚ್ಕೊಳ್ರಿ. ಅರಿಶಿನ ಶಾಸ್ತ್ರ ಅಂದ್ರೇನೆ ಹೆಣ್ಮಕ್ಳಿಗೆ ಒಂಥರ ಸಂಭ್ರಮ ಅಲ್ವಾ. ಆಮೇಲೆ ಇವಾಗೆಲ್ಲ ಕೂಡ ಅರಿಶಿನ ಎಲ್ಲರೂ ಹಚ್ಕೊಂಡು ಈ ಥರ ಫೋಟೋಸ್ ವಿಡಿಯೋಸ್ ತಗೊಳ್ಳೋದೇ ಒಂಥರ ಟ್ರೆಂಡ್ ಆಗಿದೆ ಅಲ್ವಾ. ಆ ಟ್ರೆಂಡ್ನ ನಾವು ಕೂಡ ಫಿಲ್ಮ್ ಮಾಡಿದ್ದಾಯಿತು. ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಅವರು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ಅವರು ನನಗೆ ಬಳೆ ಹಾಕ್ತಾ ಇದ್ದಾರೆ. ನಾನಂತೂ ಜಾಸ್ತಿ ಬಳೆ ಹಾಕ್ಕೊಂಡಿದ್ದೀನಿ. ನನಗೆ ಈ ಪ್ಲೇನ್ ಬ್ಯಾಂಗಲ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ತಮ್ಮನ ಮದುವೆಯಲ್ಲಿ ಹಾಕಿದ್ನಲ್ವ ಸೇಮ್ ಅದೇ ಥರನೇ ನಮ್ಮ ಅಣ್ಣನ ಮದುವೆಯಲ್ಲೂ ಕೂಡ ಹಾಕ್ಕೊಂಡೆ ನಾನು. ನೋಡಿ ಫ್ರೆಂಡ್ಸ್, ಹೆಣ್ಮಕ್ಳ ಕೈಗೆ ಮೆಹಂದಿ ಮತ್ತು ಗ್ರೀನ್ ಕಲರ್ ಬ್ಯಾಂಗಲ್ಸ್, ವಾವ್, ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ನಮ್ಮ ಅಣ್ಣನಿಗೆ ನಮ್ಮ ಕಸಿನ್ಸ್ ಲೈಟಾಗೆ ಮೇಕಪ್ನ ಹಾಕ್ತಾ ಇದ್ದಾರೆ. ಇನ್ನು ಇವಾಗ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೊರಡಬೇಕು. ನಮ್ಮ ಸಿಸ್ಟರ್ ಒಂದು ವಿಡಿಯೋ ಮಾಡಲ್ಲ, ಈಗಲೋ ಮಾಡ್ತಾ ಇದ್ದೀನ ನಿನ್ನ. ಇನ್ನು ಚೌಟ್ರಿಗೆ ಹೋಗೋಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ.
ಆ್ಯಕ್ಚುಲಿ ಮದುವೆ ಇರೋದು ಹುಡುಗಿ ಅವರ ಊರಲ್ಲಿ. ನಮ್ಮ ವಿಲೇಜಿಂದ ಹುಡುಗಿ ಅವರ ಊರಿಗೆ 2 hours ಜರ್ನಿ ಆಗುತ್ತೆ. ಇನ್ನು ಬೇಗನೆ ಬನ್ನಿ ಅಂತ ಹೇಳಿದ್ದಾರೆ ಆ್ಯಂಡ್ ಬೇಗ ಹೋಗ್ಬೇಕಿತ್ತು ಆ್ಯಂಡ್ ಇಲ್ಲೇ ಲೇಟ್ ಆಗೋಯ್ತು. ಸೊ ನಾನಂತೂ ನೋಡಿ ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಅಣ್ಣ ಇಲ್ಲಿ ಎಲ್ಲ ದೊಡ್ಡವ್ರದೆಲ್ಲ ಆಶೀರ್ವಾದ ತಗೊತಾ ಇದ್ದಾರೆ. ಆಮೇಲೆ ನಮ್ಮ ಅಣ್ಣನಿಗೆ ಹೂವಿನ ಹಾರ ಬಂದ್ಬಿಟ್ಟು ಸೋದರ ಮಾವ ಅವರೇ ಹಾಕೋದು. ಇನ್ನು ಮನೆಯಿಂದ ಹೊರಟು ಡೈರೆಕ್ಟಾಗಿ ಚೌಟ್ರಿಗೆ ಹೋಗಲ್ಲ, ಜರ್ನಿ ಸ್ಟಾರ್ಟ್ ಮಾಡಲ್ಲ. ಫಸ್ಟು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟೆ ಹೋಗೋದು. ಇನ್ನು ಮಾರಮ್ಮನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಕಾರು ಮತ್ತು ಓಮ್ನಿ ಬಸ್ಸು ಇದೆಲ್ಲ ವೆಹಿಕಲ್ಸ್ ಮಾಡಿರೋದು ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ. ಈ ವೆಹಿಕಲ್ಸ್ ಎಲ್ಲದಕ್ಕೂ ಕೂಡ ಮದುವೆ ಗಂಡು ಹತ್ರನೇ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ 3 o'clockಗೆ ಬಿಡಬೇಕಿತ್ತು, ಟೈಮ್ ಆಲ್ರೆಡಿ 4:30 ಆಗಿಬಿಟ್ಟಿದೆ. ಇನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ಈಗ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗ ಅಂತೂ ಚಿಕ್ಕವನು, ಅವನಂತೂ ಮಲಗ್ತಾನೆ ಇಲ್ಲ. 2 hours ಅವನಂತೂ ಎಷ್ಟು ಎಂಜಾಯ್ ಮಾಡಿದಾನಂದರೆ ಆ ಜರ್ನಿಯಲ್ಲಿ ಚಿಕ್ಕ ಮಕ್ಕಳು ಮಲಗಿಬಿಡ್ತಾರಲ್ಲ, ಇವನಂತೂ ಮಲಗ್ಕೊಂಡೇ ಇಲ್ಲ. ನಮ್ಮ ಮಕ್ಕಳಂತೂ ಮಲಗಿಬಿಟ್ಟಿದ್ದಾರೆ. ಇನ್ನು ಹೋಗ್ತಾ ಆನ್ ದಿ ವೇ ಅಲ್ಲಿ ನಮಗೆ ಕೆರೆ ಹಳ್ಳ ಈ ಥರ ಸಿಕ್ಕಿದಾಗ ನಾವು ಪೂಜೆ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೆಯದು. ನಾವು ಕಾರ್ನ ಸ್ಟಾಪ್ ಮಾಡಿ ಅರಿಶಿನ ಕುಂಕುಮ ಎಲೆ ಅಡಿಕೆ ಅದನ್ನೆಲ್ಲ ಹಾಕಿಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಹೋಗಿದ್ದಾಯಿತು. ಇಲ್ಲಿ ನಮ್ಮ ಅಕ್ಕನ ಮಗ ಅಂತೂ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾನೆ ಅಂತಂದರೆ 2 hours ಅವನು ಮಲಕ್ಕೇ ಇಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿದ್ದಾನೆ, ತುಂಬ ಕ್ಯೂಟಾಗಿದ್ದಾನೆ. ಇನ್ನು ಮದುವೆ ಆಗೋ ಪ್ಲೇಸ್ಗಂತೂ ಬಂದಿದ್ದಾಯಿತು. ಆ್ಯಕ್ಚುಲಿ ನಾವು ಬಂದಿದ ತಕ್ಷಣ ಫಸ್ಟು ಟೆಂಪಲ್ಗೆ ಹೋಗ್ತೀವಿ. ಚೌಟ್ರಿಗೆ ನಿಯರೆಸ್ಟ್ ಟೆಂಪಲ್ ಯಾವುದಿದ್ರೆ ಆ ಟೆಂಪಲಲ್ಲಿ ಹೋಗಿ ನಾವು ಕೂರ್ತೀವಿ. ಇನ್ನು ಹುಡುಗಿನ ಕಡೆಯವರು ಬಂದು ಅವ್ರು ತಂದಿರೋ ಹೂವಿನ ಹಾರ ಎಲ್ಲ ಹುಡುಗನಿಗೆ ಹಾಕಿ ಆಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ಆ ವೆಲ್ಕಮ್ ಡ್ರಿಂಕ್ನ ಎಲ್ಲರೂ ಕುಡ್ದಾದ್ಮೇಲೆ ಇನ್ನು ಅವರೇ ಚೌಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಪ್ರೊಸೀಜರ್ ಇರೋದು ಈ ಥರ, ನಮ್ಮ ಪದ್ಧತಿಗಳಿರೋದು ಇದೇ ಥರನೇ. ಸೊ ನಮ್ಮ ಕಡೆ ನಾವೆಲ್ಲ ಹೀಗೆ ಮಾಡ್ತೀವಿ. ಚೌಟ್ರಿಗೆ ಎಂಟ್ರಿ ಆಗಿದ ತಕ್ಷಣ ಹುಡುಗಿ ಅಣ್ಣ ಇಲ್ಲ ತಮ್ಮ ಯಾರಾದರೂ ಒಬ್ಬರು ಹುಡುಗನಿಗೆ ಕಾಲು ತೊಳೆದು ಒಳಗಡೆ ಕರ್ಕೊತಾರೆ. ಅವ್ರ ಪದ್ಧತಿಗಳು ಆ ಥರ ಇದೆಯಂತೆ. ಆಮೇಲೆ ಹುಡುಗಿ ಹುಡುಗಗೆ ವೆಲ್ಕಮ್ ಮಾಡ್ತಿದ್ದಾಳೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಇಬ್ಬರು ಕೂಡ, ಕ್ಯೂಟ್ ಕಪಲ್ಸ್. ಇನ್ನು ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆಗಿದೆ. ಇನ್ನು ಇಲ್ಲಿಂದ ನೈಟ್ ರಿಸೆಪ್ಷನ್ ಮತ್ತು ಮಾರ್ನಿಂಗ್ ಮುಹೂರ್ತ ಆ್ಯಂಡ್ ಮಾರ್ನಿಂಗ್ ರಿಸೆಪ್ಷನ್ ಎಲ್ಲ ವಿಡಿಯೋಸ್ ಕೂಡ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.